ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ್ ಕ್ರಾಸ್ನಲ್ಲಿ ನಡೀತಿರ್ತಕ್ಕಂಥ ರೈತರ ಹೋರಾಟದ ಒಂದು ವಿಷಯವಾಗಿ ಈ ಸಂಚಿಕೆಯ ಮುಖಾಂತರ ನಾಡಿನ ಸರ್ವರಿಗೂ ಹಾಗೂ ರಾಜಕಾರಣಿಗಳಿಗೂ, MLAಗಳಿಗೂ, MP ಗಳಿಗೂ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಿಗೂ, ಮಂತ್ರಿಗಳಿಗೂ ಹಾಗೂ ಮುಖ್ಯಮಂತ್ರಿಗಳಿಗೂ ಕೂಡ ಈ ಸಂಚಿಕೆಯ ಮುಖಾಂತರ ಕಣ್ಣು ತೆರೆಸಲಿಕ್ಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ರೈತರಂತಂದರೆ ಈ ದೇಶಕ್ಕೆ ಅನ್ನ ಹಾಕುವಂಥ ಒಂದು ಸಮುದಾಯ. ಆ ಸಮುದಾಯಕ್ಕೆ ನೀವು ಒಂದು ನಿಮ್ಮ ನೀಚ ಬುದ್ಧಿಯನ್ನು ತೋರಿಸಿ ಅವರ ಒಂದು ಕಬ್ಬಿಗೆ ಸೂಕ್ತ ಬೆಲೆಯನ್ನು ಅಂದರೆ 3,500 ರೂಪಾಯಿಗಳನ್ನು ಕೊಡದೆ ಅವರನ್ನು ಸತಾಯಿಸ್ತಾ ಇರ್ತಕ್ಕಂಥ ಹಾಗೂ ಅವರನ್ನು ಹೋರಾಟಕ್ಕೆ ಅಣಿ ಮಾಡಿರ್ತಕ್ಕಂಥ ಒಂದು ದುಷ್ಟ ಪ್ರವೃತ್ತಿಗೆ ನಿಮ್ಮೆಲ್ಲರಿಗೂ ಕೂಡ ಕನ್ನಡಿಗ ಚಾನಲ್ YTಯ ಮೂಲಕ ನಾನು ಹಿಡಿ ಶಾಪ ಹಾಕಲಿಕ್ಕೆ ಬಯಸಿದ್ದೇನೆ. ನಿಜಕ್ಕೂ ಕೂಡ ರೈತರ ಕಣ್ಣೀರು ಕೇಳ್ತಾ ಇರೋರು ಯಾರು ಅಂತ ಕೇಳಿದರೆ ಯಾರೂ ಇಲ್ಲ. ಈ ಸದ್ಯದ ಮಟ್ಟಿಗೆ ಕೇಳಲಿಕ್ಕೆ ಯಾರೂ ಕೂಡ ಜನಪ್ರತಿನಿಧಿಗಳು ಅಲ್ಲಿಗೆ ಹೋಗ್ತಾ ಇಲ್ಲ. ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನೋಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಅಲ್ಲಿ ಅವರು ಹೇಗಿದ್ದಾರೆ, ಉಣ್ತಾ ಇದ್ದಾರೋ ಹಾಗೂ ನಿದ್ದೆ ಮಾಡ್ತಾ ಇದ್ದಾರೋ, ಅವರ ಪರಿಸ್ಥಿತಿ ಏನಾಗಿದೆ, ಸ್ನಾನ ಎಲ್ಲಿ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನೇ ಯಾರೂ ಕೇಳ್ತಾ ಇಲ್ಲ. ಜನಪ್ರತಿನಿಧಿಗಳು ಇದ್ದರೆಷ್ಟು ಹೋದರೆಷ್ಟು ಅನ್ನುವಂಥ ಭಾವನೆಗೆ ಅಲ್ಲಿಯ ರೈತರು, ರೈತಾಪಿ ವರ್ಗ ಹಾಗೂ ರೈತ ಸಮೂಹ ನಾಡಿನಾದ್ಯಂತ ಬರ್ತಾ ಇದೆ. ಆ ಒಂದು ವಿಚಾರವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾ ಇರೋದು. ಈಗ ಬೆಳಗಾವಿ ಜಿಲ್ಲೆ ಅಂದ್ರೇ ಸಕ್ಕರೆ ಲಾಬಿಗೆ ಹೆಸರಾದಂಥ ಜಿಲ್ಲೆ. ಮೊದಲು ಮಂಡ್ಯ ಜಿಲ್ಲೆ ಇತ್ತು, ಈಗ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದನೆ ಮಾಡುವಂಥ ಒಂದು ಜಿಲ್ಲೆಯಾಗಿ ಹೊರಹೊಮ್ಮಿರೋದು ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಜೊತೆಗೆ ಸಕ್ಕರೆ ಲಾಬಿ ಮಾಡೋದ್ರಿಂದನೇ ಸರ್ಕಾರಗಳು ಉಳಿಯುತ್ತವೆ ಮತ್ತು ಅಳಿಯುತ್ತವೆ ಅನ್ನೋದಕ್ಕೆ ಈ ಒಂದು ಸಕ್ಕರೆ ಲಾಬಿಯ ಒಂದು ಪರಿಣಾಮವನ್ನು ಕೂಡ ರಾಜ್ಯದ ರಾಜಕಾರಣ ಅನುಭವಿಸ್ತಾ ಇದೆ ಅನ್ನುವಂಥ ಭಾವನೆಗಳು ಕೂಡ ಜನರ ಮನಸ್ಸಿನಲ್ಲಿ ಮೂಡ್ತಾ ಇವೆ. ಹೀಗಿರುವಾಗ ಕೇಂದ್ರ ಸರ್ಕಾರ, ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಸಕ್ಕರೆ ಕಾರ್ಖಾನೆಗಳನ್ನೇ, ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನು, ಅವು ಖಾಸಗಿ ಇರಲಿ, ಅವು ಸಹಕಾರಿ ಇರಲಿ, ಯಾವೇ ಇರಲಿ, ಅವೆಲ್ಲವುಗಳನ್ನು ರಾಷ್ಟ್ರೀಕರಣಗೊಳಿಸಿ ಏಕರೂಪದ ಒಂದು ದರವನ್ನು ನಿಗದಿಪಡಿಸಿ ರೈತರನ್ನು ಕಾಪಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಮೋದಿಯವರ ಮೇಲೆ ಪ್ರತಿಯೊಬ್ಬರೂ ಕೂಡ ಒಂದು ವಿಶ್ವಾಸವನ್ನು ಕೂಡ ಹೊಂದಿದ್ದಾರೆ. ಯಾಕಂದರೆ ಮೋದಿ ಅಂತಂದ್ರೆ ನುಡಿದಂತೆ ನಡೆಯುವಂಥ ಒಬ್ಬ ನಾಯಕ ಅನ್ನುವಂಥ ಭಾವನೆಗಳು ಕೂಡ ಜನರ ಮನದಾಳದಲ್ಲಿ ಮೂಡ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ ಇಲ್ಲಿಯ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಿಯಾಗಿ, ಶಾಸಕರಾದಿಯಾಗಿ, ಮಂತ್ರಿಗಳಾದಿಯಾಗಿ ಯಾರೂ ಕೂಡ ಈ ಒಂದು ಪ್ರತಿಭಟನಾ ನಿರತ ರೈತರ ಒಂದು ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ. ಈಗ ಕನ್ನಡಿಗ ಚಾನಲ್ YTಯ ಒಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ರೈತರಿಗೆ ಹೇಳಲಿಕ್ಕೆ ಬಯಸಿದ್ದೇನೆ. ನೀವು 3,500 ರೂಪಾಯಿಗಳನ್ನು ಒಂದು ಟನ್ನಿಗೆ ಕೇಳುವ ಅವಶ್ಯಕತೆ ಇಲ್ಲ. ಇನ್ನು ಮೇಲೆ 5,000 ರೂಪಾಯಿಗಳನ್ನು ನೀವು ಪ್ರತಿ ಟನ್ನಿಗೆ ಕೊಡಬೇಕನ್ನುವಂಥ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿದರೆ ಆವಾಗ ಇವರಿಗೆ ಬುದ್ಧಿ ಬರ್ತೈತಿ. ಹಾಗಿದ್ದಾಗ ಈ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೂ ಹಾಗೂ ಸರ್ಕಾರಕ್ಕೂ ಹಾಗೂ ಶಾಸಕ ಮಂತ್ರಿ ಮಹೋದಯರಿಗೂ ಕೂಡ ಈ ಒಂದು ಬುದ್ಧಿ ಬರ್ತೈತಿ ಮತ್ತು ಅವರು ಆ ನಿಟ್ಟಿನಲ್ಲಿ ಏನು ವಿಚಾರ ಮಾಡ್ತಾರೆ ನೋಡಬೇಕು. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು, ಯಾವುದೇ ಒಬ್ಬ ಶಾಸಕರು ಕೂಡ ಆ ರೈತರ ಒಂದು ಕಷ್ಟಗಳನ್ನು ಕೇಳ್ತಾ ಇಲ್ಲ. ಅವರ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಮಾತುಗಳು ಕೂಡ ಅವರ ಹೃದಯದಿಂದ, ಬಾಯಿಂದ ಬರ್ತಾ ಇಲ್ಲ. ಹೀಗಿರುವಾಗ ನಿಮಗೇಕೆ ಬೇಕು ಈ ರಾಜಕೀಯ? ಬರ್ತೀರಿ, ಇಲೆಕ್ಷನ್ ಇದ್ದಾಗ ಬರ್ತೀರಿ, ಓಟ್ ಹಾಕ್ರಿ, ಕೈ ಮುಗಿತೀರಿ, ಕಾಲು ಬೀಳ್ತೀರಿ, ಅದನ್ನು ಕೊಡ್ತೀರಿ, ಇದನ್ನು ಕೊಡೋಕೆ ಬರ್ತೀರಿ. ಏನೆಲ್ಲ ನೀವು ನಿಮ್ಮ ಒಂದು ಸರ್ವಸ್ವವನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳ್ತೀರಿ. ಆದಮೇಲೆ ರೈತರ ಒಂದು ಕಷ್ಟ ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ. ನಿಮ್ಮ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳಲಿಕ್ಕೆ, ನಿಮ್ಮ ಒಂದು ಅಧಿಕಾರದ ಅಂತಸ್ತುಗಳನ್ನು ಏರಿಸಿಕೊಳ್ಳಲಿಕ್ಕೆ ನೀವೆಲ್ಲರೂ ಕೂಡ ಶ್ರಮ ಪಡ್ತೀರಿ ಮತ್ತು ಅದರಲ್ಲಿ ನೀವು ಯಶಸ್ವಿ ಕೂಡ ಆಗ್ತೀರಿ. ಹೀಗಿರುವಾಗ ಓಟು ಹಾಕಲಿಕ್ಕೇ ರೈತರು ಹುಟ್ಟಿದ್ದಾರೆಯೇ, ಅವರಿಗೂ ಕೂಡ ಬಾಳಲಿಕ್ಕೆ ಈ ಸಮಾಜದಲ್ಲಿ ಹಕ್ಕಿಲ್ಲವೇ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗೋಕ್ಕಿಂತ ಪೂರ್ವದಲ್ಲಿ ನಿಮ್ಮನ್ನು ಅವರು ತಿರಸ್ಕಾರ ಮಾಡುವಂಥ ವಿಚಾರ ಅವರ ಮನಸ್ಸಿನಲ್ಲಿ ಬರುವಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಬ್ಬ ಬೆಳಗಾವಿ ಜಿಲ್ಲೆಯ ಶಾಸಕರಾದಿಯಾಗಿ, ರಾಜ್ಯದ ಮಂತ್ರಿಗಳನ್ನಿಸಿಕೊಂಡವರು, ಮುಖ್ಯಮಂತ್ರಿಗಳಾದಿಯಾಗಿ ಬಂದು ಈ ರೈತರ ಹೋರಾಟದ ಒಂದು
ಕಿಚ್ಚನ್ನು ನೋಡಬೇಕು, ಅವರ ಬೇಡಿಕೆಗಳು ಏನು ಅಂತ ಕೇಳಬೇಕು, ಅವರ ಬೇಡಿಕೆಗಳಿಗೆ ನೀವು ಸೂಕ್ತವಾಗಿ ಸ್ಪಂದನೆ ಮಾಡಬೇಕು. 3,500 ರೂಪಾಯಿ ಅಂದರೆ ಇದು ಒಂದು ಟನ್ನಿಗೆ ಕೊಡುವಂಥ ಒಂದು ಬೆಲೆಯನ್ನು ನಿಗದಿಪಡಿಸಿದ್ದೀರಿ. ಈಗ ಆ ಒಂದು ನಿಗದಿಪಡಿಸಿರ್ತಕ್ಕಂಥ ಬೆಲೆಗೆ ರೈತರ ಒಪ್ಪಿಗೆ ಇಲ್ಲ. ಹಾಗಾಗಿ ಅವರು ಕೇಳ್ತಿರ್ತಕ್ಕಂಥ ಪ್ರತಿ ಟನ್ನು ಕಬ್ಬಿಗೆ ಇಂತಿಷ್ಟು ಹಣವನ್ನು ನೀವು ನೀಡಲಿಕ್ಕೆ ಮುಂದೆ ಬರಬೇಕು. ಯಾಕಂದರೆ ಅವರು ಹಗಲು ರಾತ್ರಿ ಮಳೆ ಗಾಳಿ ಚಳಿ ಹಗಲು ರಾತ್ರಿ ಎನ್ನದೆ ದುಡಿದು ನಿಮ್ಮ ಒಂದು ಸಕ್ಕರೆ ಕಾರ್ಖಾನೆಗಳಿಗೆ ಅವರು ತಮ್ಮ ಬೆಳೆದಂಥ ಕಬ್ಬನ್ನು ನೀಡ್ತಾರೆ. ಅವರಿಗೆ ಉಳಿಯೋದು ಏನೂ ಇಲ್ಲ. ಅವರು ಮತ್ತೆ ಸಾಲಗಾರರಾಗಿ ಸಾಲದ ಸುಳಿಯಲ್ಲೇ ಸಿಲುಕಿಕೊಂಡು ಅವರು ಪ್ರಾಣವನ್ನು ಕಳೆದುಕೊಳ್ಳುವಂಥ ಸ್ಥಿತಿಯೂ ಕೂಡ ಈಗಾಗಲೇ ಬಂದಿದೆ. ಅದು ಕೂಡ ಹಿಂದಿನ ವರ್ಷಗಳಲ್ಲಿಯೂ ಕೂಡ ನಾವು ನೋಡ್ತಾ ಇದ್ದೇವೆ, ಕಣ್ಣಿಗೆ ಕಾಣ್ತಾ ಇದೆ. ಅದು ಮತ್ತೆ ಮರುಕಳಿಸಬಾರದು. ಆ ರೀತಿಯಾಗಿ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ಜನಪ್ರತಿನಿಧಿಯೂ ಕೂಡ ಈ ಒಂದು ಗುರ್ಲಾಪುರದ ಕ್ರಾಸಿನಲ್ಲಿ ನಡೀತಿರ್ತಕ್ಕಂಥ ರೈತರ ಹೋರಾಟದ ಒಂದು ಸ್ಥಳಕ್ಕೆ ಹೋಗಿ ಅವರ ಬೇಡಿಕೆಗಳನ್ನು ಆಲಿಸಬೇಕು, ಅವರ ಭಾವನೆಗಳಿಗೆ ಸ್ಪಂದಿಸಬೇಕು. ಈಗಾಗಲೇ ನೀವು ಸ್ಪಂದನೆ ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಿಮಗೂ ಅವರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನೋದನ್ನು ನಿಮಗೂ ಅರಿವು ಮಾಡಿಕೊಡಲಿಕ್ಕೆ ಅವರು ಬಯಸಿದ್ದಾರೆ. ಅದನ್ನು ಕೂಡ ಅವರು ಎದುರು ನೋಡ್ತಾ ಇದ್ದಾರೆ. ಬರಲಿ ಎಲೆಕ್ಷನ್, ನೋಡ್ತೀವಿ ನಿಮ್ಮನ್ನು ಅನ್ನುವಂಥ ಮಾತನ್ನು ಕೂಡ ಅವರ ಭಾವನೆಗಳಲ್ಲಿ ಬರ್ತಾ ಇವೆ. ಹೀಗಿರುವಾಗ ರಾಜಕಾರಣಿಗಳು, ಅದರಲ್ಲೂ ಕೂಡ ಮಂತ್ರಿಗಳು, MLAಗಳು, MP ಗಳು ನೀವೆಲ್ಲರೂ ಕೂಡ ಆ ರೈತರ ಒಂದು ಬೆನ್ನೆಲುಬಾಗಿ ನಿಲ್ರಿ. ಅವರು ಕೇಳ್ತಿರ್ತಕ್ಕಂಥ ಬೆಂಬಲದ ಸೂಕ್ತವಾದಂಥ ಬೆಲೆಯನ್ನು ನೀಡ್ರಿ. 4,500 ರೂಪಾಯಿಗಳಿಂದ 5,000 ರೂಪಾಯಿಗಳವರೆಗೆ ರೈತರಿಗೆ ಪ್ರತಿ ಟನ್ನಿಗೆ ಕೊಡಬೇಕನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಕನ್ನಡಿಗ ಚಾನಲ್ YTಯ ಮೂಲಕ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪಿಸುತ್ತಾ, ಗುರ್ಲಾಪುರ್ ಕ್ರಾಸಿನಲ್ಲಿ ನಡೆದಿರ್ತಕ್ಕಂಥ ರೈತರ ಒಂದು ಹೋರಾಟಕ್ಕೆ ಕನ್ನಡಿಗ ಚಾನಲ್ YT ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇರ್ತೈತಿ. ರೈತರ ಪರವಾಗಿ ಧ್ವನಿ ಎತ್ತೈತಿ. ರೈತರ ಒಂದು ಮುಖವಾಣಿಯಾಗಿ ನಾನು ನನ್ನ ಕನ್ನಡಿಗ ಚಾನಲ್ YTಯ ಮೂಲಕ ರೈತರಿಗೆ ಬೆಂಬಲವನ್ನು ಸೂಚಿಸ್ತಾ ಸಂಚಿಕೆಗಳನ್ನು ಮಾಡ್ತೀನಿ. ಈ ಸಂಚಿಕೆಗಳನ್ನು ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪಿಸ್ರಿ. ರೈತರಿಗೆ ಜಯವಾಗಲಿ. ಭಾರತ್ ಮಾತಾ ಕಿ ಜೈ. ಮೋದಿಯವರೇ ಈ ನಿಟ್ಟಿನಲ್ಲಿ ನೀವು ಕಣ್ತೆರೆದು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿ ಮನೆಗೂ ಪ್ರತಿಯೊಬ್ಬ ರೈತನಿಗೂ ಕೂಡ ತಲುಪಿಸ್ರಿ ಅನ್ನುವಂಥ ಕಳಕಳಿಯ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.